ನಾನು ಗಟ್ಟಿಮೇಳ ಆದಮೇಲೆ ತಿರ್ಗಾ ಝೀನಲ್ಲಿ ಮಾಡ್ತಾ ಇರೋದು ಇದೆ. ಫಸ್ಟು ನಾನು ಒಂದು 4 ಇಯರ್ಸ್ ಗ್ಯಾಪಲ್ಲಿದ್ದೆ. ಸೊ ಇದನ್ನು ದಿಲೀಪ್ ಅವ್ರ ಪ್ರೊಡಕ್ಷನ್ನಿಂದ ಬಂದಾಗ ನನಗೆ ಒಪ್ಕೊಳ್ಳದೆ ಇರೋಕ್ಕಾಗಲಿಲ್ಲ. ಇಂಥ ಒಳ್ಳೆ ಪ್ರೊಡಕ್ಷನ್ನು ಮತ್ತು ಅನೇಕ ಒಳ್ಳೊಳ್ಳೆ ಧಾರಾವಾಹಿಗಳನ್ನ ಇವರು ಕೊಟ್ಟಿದ್ದಾರೆ. ನನಗೆ ಬೇಡ ಅನ್ನೋಕ್ಕೆ ಮನಸ್ಸೇ ಆಗಲಿಲ್ಲ ಖಂಡಿತವಾಗಿ. ಹಾಗೆಯೇ ಒಳ್ಳೆ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ. ವಿದ್ಯಾ ಅವರಾಗಲಿ ದಿಲೀಪ್ ಆಗಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಲ್ಲರನ್ನೂ. ಹಾಗೆಯೇ ಎಸ್ ನಾರಾಯಣ್ ಸರ್ ಜೊತೆಗೆ ನಾನು ಫಸ್ಟು ಅವ್ರ ಡೈರೆಕ್ಷನ್ನಲ್ಲಿ ಶಬ್ದವೇದಿ ಮಾಡಿದ್ದೆ, ಆಮೇಲೆ ಪಾರ್ವತಿ ಅನ್ನೋ ಸೀರಿಯಲ್ ಮಾಡಿದ್ದೆ. ಈಗ ಅವ್ರ ಜೊತೆಗೆ ಈ ಥರ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಕೊಟ್ಟಿದೆ. ಹಾಗೆಯೇ ನವೀನ್ ಸಜ್ಜು ತುಂಬ ಹೆಸರು ಮಾಡಿದವನು. ಎಷ್ಟು ಡೌನ್ ಟು ಅರ್ತ್ ಇರ್ತಾನೆ ಅಂದರೆ ಸೆಟ್ಟಲ್ಲಿ ಅಮ್ಮ ಅಮ್ಮ ಅಂದ್ಕೊಂಡು ನಮಗೆ ಏನೋ ಸುಸ್ತಾಗಿದೆ ಅಂದರೆ ನಮ್ಮ ಕೈಕಾಲು ಒತ್ತೋದಕ್ಕೂ ಅವನು ಹಿಂದೇಟ್ ಹಾಕಲ್ಲ. ಅಂಥ ಒಳ್ಳೆ ಹುಡುಗ, ಡೌನ್ ಟು ಅರ್ತ್ ಅವನು ರಿಯಲಿ. ಅಂಥ ಫ್ಯಾಮಿಲಿ ಇದು ನಮ್ಮದು. ಹಾಗೆಯೇ ಮೌನ, ದಿವ್ಯಾ, ಸ್ನೇಹ ಒಳ್ಳೆ ಮಕ್ಕಳು. ನನಗೆ ಈ 4 ಜನ ಒಳ್ಳೆ ಮಕ್ಕಳನ್ನ ಸೇರಿಸಿ ನನಗೆ ಕೊಟ್ಟಿರೋದಕ್ಕೆ ನಮ್ಮ ಪ್ರೊಡಕ್ಷನ್ಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಹಾಗೆಯೇ ಸುಶಾಂತ್, ರಾಮು ಇವರೆಲ್ಲ ತುಂಬ ಫ್ಯಾಮಿಲಿಯರ್ ಆಗಿ ಇದನ್ನು ಮಾಡ್ತಾರೆ, ನಮ್ಮ ಜೊತೆಗೆ ಕೋಆಪ್ರೇಟ್ ಮಾಡ್ತಾರೆ. ಯಾವುದೇ ಏನೇ ಪ್ರಾಬ್ಲಮ್ಮು ಅಂದ್ರೂ ಹಾಂ ನಾವಿದ್ದೀವಿ ಅನ್ನೋದನ್ನು ಹೇಳ್ತಾರೆ. ಹೀಗೆ ಒಂದು ಒಳ್ಳೆ ಪ್ರೊಡಕ್ಷನ್ ಏನು ಭಾಗ ಆಗಿದ್ದಕ್ಕೆ ಮತ್ತು ಝೀನಲ್ಲಿ ಮತ್ತೆ ನಾನು ಎಂಟ್ರಿ ಆಗ್ತಿರೋದಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಆಲ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.